ಹಾಯ್ ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಗಿಲ್ಲಿ ಫಿನಾಲೆ ವಾರನ ತಲುಪಿದಕ್ಕೆ. ಸೊ ನೀವೆಲ್ಲರೂ ಅವನನ್ನ ಇವತ್ತಿನವರೆಗೂ ತುಂಬಾನೇ ಪ್ರೀತಿ ಕೊಟ್ಟು ಬೆಳೆಸ್ತಾ ಇದ್ದೀರಾ, ಹಾಗೆ ಇನ್ನಷ್ಟು ಪ್ರೀತಿನ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ಅಕ್ಕ ನೀವು ವಿಡಿಯೋ ಬೈಟ್ ಮಾಡಲ್ವಾ, ನಮ್ಮ ಗಿಲ್ಲಿಗೆ ವಿಶ್ ಮಾಡಲ್ವಾ ಅಂತ ನನಗೆ ಸಾಕಷ್ಟು DMs ಬರ್ತಿದೆ. ನಾನು ಎಲ್ಲೇ ಹೊರಗಡೆ ಹೋದ್ರು ನನ್ನ ಕೇಳ್ತಾ ಇದ್ದೀರಾ. ಸೊ ನಾನು ಅವನು ಫಿನಾಲೆ ವಾರಕ್ಕೆ ಬಂದೇ ಬರ್ತೀನಿ, ಅವತ್ತಿನ ದಿವಸನೇ ವಿಡಿಯೋ ಮಾಡಬೇಕು ಅಂತ ಇವತ್ತಿನವರೆಗೂ ವಿಡಿಯೋ ಮಾಡಿರ್ಲಿಲ್ಲ. ಸೊ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಇದೆ. 1 ಮಿಲಿಯನ್ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಆಗಿದೆ ಅಂದ್ರೆ ನೀವು ಅಷ್ಟು ಜನ ಅವನನ್ನ ಅಷ್ಟು ಪ್ರೀತಿಯಿಂದ ಬೆಳೆಸಿದಿರಾ. ಸೊ ಇನ್ನ ಕೆಲವೇ ದಿನಗಳಿದೆ ಫಿನಾಲೆಗೆ. ಸೊ ಆಲ್ ದ ವೆರಿ ಬೆಸ್ಟ್ ಗಿಲ್ಲಿ. ಸೊ ಈ ಒಂದು ಫಿನಾಲೆಯಲ್ಲಿ ಇನ್ನಷ್ಟು ಚೆನ್ನಾಗಿ ಆಡು. ನೀವೆಲ್ಲರ ಸಪೋರ್ಟ್ ಅವನಿಗೆ ಬಹಳ ಮುಖ್ಯ. ಇನ್ನಷ್ಟು ಅವನಿಗೆ ವೋಟ್ ಮಾಡಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮನೆ ಮಗ ಸರಿಗಮಪ ಗಾಯಕ ಡಿ ಬಾಸ್ ಅವರ ಅಪ್ಪಟ ಅಭಿಮಾನಿ ರೇವಣಸಿದ್ದ ಕುಂಡ್ಲಿ ಕಿಲಾರಿ ಮಾತನಾಡ್ತಿರೋದು. ಸೊ ಏನಪ್ಪಾ ಈ ವಿಡಿಯೋ ಮಾಡ್ತಿರೋ ಕಾರಣ ಅಂದ್ರೆ ನಮ್ಮೆಲ್ಲರ ಪ್ರೀತಿಯ ಗಿಲ್ಲಿ ಅಣ್ಣ ಬಿಗ್ ಬಾಸ್ ಅಲ್ಲಿದ್ದಾರೆ. ಸೊ ಹೀಗಾಗಿ ಸಮಸ್ತ ನಾಡಿನ ಜನತೆಗೆ, ಕರುನಾಡ ಜನತೆಗೆ ಕೇಳ್ಕೊಳ್ಳೋದಿಷ್ಟೇ, ಈಗಾಗಲೇ ಫೈನಲ್ ತಲುಪಿದ್ದಾರೆ ನಮ್ಮ ಗಿಲ್ಲಿ ಅಣ್ಣ. ಮಿಡ್ ವೀಕ್ ಎಲಿಮಿನೇಷನ್ ಇಂದ ಪಾರ್ ಮಾಡಲು 99 ವೋಟ್ಗಳನ್ನ ಹಾಕ್ಬಹುದು, ಹಾಗೆ ಗಿಲ್ಲಿ ಅಣ್ಣನ ಗೆಲ್ಸೋಕೋಸ್ಕರ 99 ವೋಟ್ಗಳನ್ನ ಹಾಕ್ಬಹುದು. ಸೊ ಹೀಗಾಗಿ ಎಲ್ರಿಗೂ ಮತ್ತೊಮ್ಮೆ ಮುಗಿದೊಮ್ಮೆ ಕೇಳ್ತಾ ಇದ್ದೀನಿ, ಎಲ್ರು ಅತಿ ಹೆಚ್ಚು ವೋಟ್ ಮಾಡಿ ನಮ್ಮ ಗಿಲ್ಲಿ ಅಣ್ಣನ ಗೆಲ್ಸೋಣ. ನಮ್ಮ ಗಿಲ್ಲಿ ಅಣ್ಣಂಗೆ ನಿಮ್ಮೆಲ್ಲರ ಪ್ರೀತಿ, ಪ್ರೋತ್ಸಾಹ, ಬೆಂಬಲ, ಆಶೀರ್ವಾದ ಸದಾ ಯಾವತ್ತೂ ಹೀಗೆ ಇರಲಿ. ಗೆದ್ದು ಬಾ ಗಿಲ್ಲಿ ಅಣ್ಣ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ನಾನು ಅಪ್ಪಣ್ಣ ರಾಮದುರ್ಗ. ಆತ್ಮೀಯರೇ, ನಮ್ಮ ಆತ್ಮೀಯ ಗೆಳೆಯ ಗಿಲ್ಲಿ ಬಿಗ್ ಬಾಸ್ ಅಲ್ಲಿ ಅದ್ಭುತವಾಗಿ ಆಟ ಆಡ್ತಿದ್ದಾರೆ. ನಮ್ಮ ಕಾಮಿಡಿ ಗಿಲ್ಲಿ, ನಮ್ಮ ಕಾಮಿಡಿಯಿಂದ ಬಂದ ಹುಡುಗ. ಸೊ ಹಾಗಾಗಿ ಅವರು ಗೆಲ್ಲಿ ಅಂತ ಎಲ್ಲರೂ ದಯವಿಟ್ಟು ಅವ್ರಿಗೆ ವೋಟ್ ಮಾಡಿ. ಆ್ಯಂಡ್ ಜೊತೆಗೆ ನಮ್ಮ ಉತ್ತರ ಕರ್ನಾಟಕ ಮಂದಿ ಎಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ. ಹಂಗೆ ಇನ್ಸ್ಟಾಗ್ರಾಮ್ ಸ್ಕ್ರಾಲ್ ಮಾಡ್ಬೇಕಾದ್ರೆ ನಮ್ ಬಿಗ್ ಬಾಸ್ ಕಿಂಗ್ ಗಿಲ್ಲಿ ಅವ್ರದ್ದು ಒಂದ್ ಡೈಲಾಗ್ ನೋಡ್ದೆ. ಏನಪ್ಪಾ ಅಂದ್ರೆ, ಸಿಗ್ಬೇಕು ಅಂತ ಪ್ರೀತಿ ಮಾಡ್ತಾರಲ್ಲ ಅದು ಡೀಪ್ ಲವ್, ಸಿಗ್ತಾರೆ ಅಂತ ಗೊತ್ತಿದ್ ಪ್ರೀತಿ ಮಾಡೋದು ಗ್ರೇಟ್ ಲವ್. ನಾನ್ ಸಿಗಲ್ಲ ಅಂತ ಗೊತ್ತಿದ್ರುನು ಪ್ರೀತಿ ಮಾಡ್ತಿದ್ದೀನಿ, ನಂದು ಟ್ರೂ ಲವ್. ಸಿದ್ದರಾಮಯ್ಯ ಅವರು ಕೂಡ ರಿಕ್ವೆಸ್ಟ್ ಮಾಡ್ಕೋತಿದ್ದಾರೆ ಗಿಲ್ಲಿಗೆ ಓಟ್ ಹಾಕಿ ಅಂತ ಹೇಳ್ಬಿಟ್ಟು. ಪ್ಲೀಸ್ ಎಲ್ರು ಓಟ್ ಹಾಕಿ, ವಿಡಿಯೋ ಹಾಕ್ತೀನಿ ನೋಡ್ಕೊಂಡ್ ಬನ್ನಿ. ಸಿದ್ದರಾಮಯ್ಯ ಅವರು ಕೂಡ ಹೇಳ್ತಾ ಇದ್ದಾರೆ ಗಿಲ್ಲಿಗೆ ಓಟ್ ಹಾಕ್ಲೇಬೇಕು, ಓಟ್ ಹಾಕಿ ಓಟ್ ಹಾಕ್ಸಿ ಅಂತ ಹೇಳ್ಬಿಟ್ಟು. ಓಟ್ ಹಾಕಿ ಓಟ್ ಹಾಕ್ಸಿ. ಗಿಲ್ಲಿ ಹತ್ರ ನಾವು ಕೇಳ್ಬೇಕಾ ಓಟ್ ಹಾಕಿ ಅಂತ? ಆಲೆ ಓಟ್ ಹೊಡಿತಾನೆ ಇದ್ದೀವಿ. ಇವತ್ತು 12 ಗಂಟೆಗೆ ವೋಟಿಂಗ್ ಲೈನ್ ಅಪ್ ಓಟ್ ಆಗುತ್ತೆ. ಫೈನಲ್ ವೋಟಿಂಗ್ ಇದು. ಅಪ್ಪ ಗಿಲ್ಲಿನೇ ಕೇಳ್ಕೊಂಡಾಯ್ತು. ಎಲ್ಲರಿಗ ಹೋಗಿ ಫಟಾಫಟ ಡಮಲ್ ಡಿಮಿಲ್ ಡಕ್ಕ ಅಂತ ಟಕ 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 ಅಂತ ಓಟ್ ಹಾಕ್ಬೇಕು. ಏನ್ ಹೇಳಿ, ಡಮಲ್ ಡಿಮಿಲ್ ಡಕ್ಕ ಅಂತ ಟಕ ಟಕ ಅಂತ ಓಟ್ ಹಾಕ್ಬೇಕು. ಇವತ್ತು 12 ಗಂಟೆಗೆ ವೋಟಿಂಗ್ ಲೈನ್ ಅಪ್ ಓಪನ್ ಆಗುತ್ತೆ. ಮಿಸ್ ಮಾಡ್ದಂಗೆ ಫುಲ್ ವೋಟ್ ಮಾಡಿ. ಫೈನಲ್ ವೋಟಿಂಗ್ ನಮ್ ಕೈಲೈತೆ. ನಮ್ ಗಿಲ್ಲಿಂಗ್ ಗೆಲ್ಸೋದು, ಬಡವ್ರ ಮಗನ್ ಗೆಲ್ಸೋದು ನಮ್ ಕೈಲೈತೆ. 24 ತಲೆನಲ್ಲಿ ಎಲ್ಲಾರನ್ನೂ ಮನೆ ಕಳ್ಸಿ 6 ತಲೆನ ಉಳಿಸ್ಕೊಂಡು ಎಲ್ಲಾರ ಹತ್ರ ಗುದ್ದಾಡಿ ಕಿತ್ತಾಡಿ ಫೈಟ್ ಮಾಡಿ ಗೇಮ್ ನ ತಗೊಂಡು ಗೇಮ್ ಆಡಿ ವಿನ್ ಆಗಿ ಇಡೀ ಬಿಗ್ ಬಾಸ್ ಮನೆಯಲ್ಲೇ ಒನ್ ಅಂಡ್ ಓನ್ಲಿ ಆರ್ಮಿ ಆಗಿರುವಂತಹ ಧ್ರುವಂತ್ ಅವರು ಮನೆಗೆ ಹೋಗಿದ್ದಾರೆ. ಎಲ್ಲಾರು ಒಂದು ಚಪ್ಪಾಳೆನ ತಟ್ಟಿ 10 ನಿಮಿಷ ಮೌನಾಚರಣೆ ಮಾಡೋಣ. ಏನ್ ಸುದೀಪ್ ಸರ್ ಚಪ್ಪಾಳೆ ಕೊಟ್ಟಿದ ತಕ್ಷಣನೇ ನಾನೇ ಇಲ್ಲಿ, ನನ್ ಬಿಟ್ರೆ ಬೇರೆ ಯಾರು ಇಲ್ಲ, ಎಂಟರ್ಟೈನ್ಮೆಂಟ್ ಕೊಡ್ತಾ ಇರೋನು ನಾನೇ, ಇಡೀ ಮನೆಯಲ್ಲಿ ಇರೋದೇ ನಾನು, ನನ್ನ ಬಿಟ್ರೆ ಬೇರೆ ಯಾರು ಇಲ್ಲ, ಒನ್ ಅಂಡ್ ಓನ್ಲಿ ಆರ್ಮಿ, ನೀವೆಲ್ಲ ನಂಗೆ ಸಪೋರ್ಟ್ ಮಾಡ್ತಿದ್ರ ಹಂಗೆ ಹಿಂಗೆ ಅಂತ ಬಿಲ್ಡಪ್ ಕೊಟ್ಟಿದ್ದು. ಫೈನಲಿ ಹೊರಗಡೆ ಬಂದಿದ್ದಾರೆ. ಧ್ರುವಂತ್ ಅವರು ಹೊರಗಡೆ ಬಂದಿದ್ದು ಯಾರಿಗೆಲ್ಲ ಖುಷಿ ಆಯ್ತು ಕಮೆಂಟ್ ಮಾಡಿ. ಯಾರು ಹೋಗ್ಬೇಕಾಗಿತ್ತು ಅಂತ ನಿಮಗೆ ಅನಿಸ್ತಾ ಇದೆ ಕಮೆಂಟ್ ಮಾಡಿ. ನನಗದು ಸಿಕ್ಕಾಪಟ್ಟೆ ಖುಷಿ ಆಯ್ತು. ಸೊ ಗಾಯ್ಸ್, ಮತ್ತೆ ವೋಟಿಂಗ್ ಲೈನ್ ಓಪನ್ ಆಗಿದೆ. ಎಲ್ಲರೂ ಗಿಲ್ಲಿಗೆ ವೋಟ್ ಮಾಡಿ. ಮಂಡೇ ನಾವು ವೋಟ್ ಮಾಡಿದೀವಿ ಅಂತ ಅನ್ಕೊಂಡು ಯಾರು ಸುಮ್ಮನೆ ಆಗ್ಬೇಡಿ. ಇದು ಈ ವಾರ 2 ವೋಟಿಂಗ್ ಲೈನ್ ಓಪನ್ ಆಗಿರುತ್ತೆ. ಸೊ ಮತ್ತೆ ವೋಟಿಂಗ್ ಲೈನ್ ಓಪನ್ ಆಗಿದೆ. ಎಲ್ಲರೂ ಗಿಲ್ಲಿಗೆ ವೋಟ್ ಮಾಡಿ. ಬಿಗ್ ಬಾಸ್ ಸೀಸನ್ 12 ನಮ್ ಗಿಲ್ಲಿ ನಟ ವಿನ್ ಆಗ್ಲಿ ಅಂದ್ಬಿಟ್ಟು 150 kg ಫಿಶ್ ತವಾ ಫ್ರೈ ಫ್ರೀ ಆಗಿ ಕೊಡ್ತಾ ಇದೀವಿ. ಗಿಲ್ಲಿ ಫ್ಯಾನ್ಸ್ ಅಂಡ್ ಕರ್ನಾಟಕ ಜನತೆ ಪ್ರತಿಯೊಬ್ರು ವಿಡಿಯೋ ನೋಡಿ ಸ್ಕಿಪ್ ಮಾಡಬೇಡಿ. ವೋಟಿಂಗ್ ಲೈನ್ ಓಪನ್ ಆಗಿದೆ. ಪ್ರತಿಯೊಬ್ರು ಕೂಡ 99 ವೋಟ್ ಗಿಲ್ಲಿಗೆ ವೋಟ್ ಹಾಕಿ. ಪ್ರತಿಯೊಬ್ರು ಕೂಡ ನಾವೆಲ್ಲ 99 ವೋಟ್ ಗಿಲ್ಲಿಗೆ ವೋಟ್ ಹಾಕಿದೀವಿ. ನೀವು ಕೂಡ ಸ್ಟಾರ್ಟ್ ಮಾಡಿ. ಇವಾಗ ಪ್ರತಿಯೊಬ್ರು ಸ್ಟಾರ್ಟ್ ಮಾಡ್ರಿ. 99 ವೋಟ್ ಗಿಲ್ಲಿಗೆ ವೋಟ್ ಹಾಕ್ಬೇಕು. ಅಂಡ್ ಡಮಾಲ್ ಡುಮಿಲ್ ಡಕ್ಕ ನಮ್ ಗಿಲ್ಲಿಗೆ ಇರೋದು ಪಕ್ಕ ಅಂತ ಹೇಳ್ತಾ ಪ್ರತಿಯೊಬ್ರು ವಿಡಿಯೋನ ಆದಷ್ಟು ಶೇರ್ ಮಾಡಿ. ನಿಮ್ಮ ಮನಸ್ಸಿಗೆ ಕಮೆಂಟ್ ಮುಖಾಂತರ ತಿಳಿಸಿ. ಪ್ರತಿಯೊಬ್ರು ವಿಡಿಯೋನ ಶೇರ್ ಮಾಡಿ. ನಿಮ್ಮ ಮೈಂಡ್ ಅಲ್ಲಿ ಪ್ರತಿಯೊಬ್ರು ಗಿಲ್ಲಿಗೆ ವೋಟ್ ಹಾಕ್ಬೇಕು. ಆ ತರ ಮಾಡಿ. ಡಮಾಲ್ ಡುಮಿಲ್ ಡಕ್ಕ ನಮ್ ಗಿಲ್ಲಿಗೆ ಇರೋದು ಪಕ್ಕ ಅಂತ
ಬಿಗ್ ಬಾಸ್ ನೋಡ್ತೀರ ತಾನೆ? ಯಾರು ಗೆಲ್ತಾರ ಬಿಗ್ ಬಾಸ್? ಪಕ್ಕ ಗಿಲ್ಲಿ ಬ್ರೋ. ಫೈನಲ್ ಅಲ್ಲಿ ಇಬ್ರು ಕೈ ಯಾರು ಇರ್ಬೇಕು? ಸುದೀಪ್ ಸರ್ ಕೈಲಿ ಬ್ರೋ ಒಂದ್ ಕಡೆ ಕಾಲಿಂದ ಇರ್ಬೇಕು, ಇನ್ನೊಂದ್ ಕಡೆ ಗಿಲ್ಲಿ ಇರ್ಬೇಕು ಬ್ರೋ. ಪಕ್ಕ ಬ್ರೋ. ಪಕ್ಕ. ನೀನು ಯಾರು ಗೆಲ್ಬೇಕು ಬಿಗ್ ಬಾಸ್? ನೀನು ಸಲ ಗಿಲ್ಲಿ. ಗಿಲ್ಲಿ ಪಕ್ಕ. ಎಲ್ಲರಿಗೂ ಗಿಲ್ಲಿನೇ ಮನಿಗೂ ಅಭಿಮಾನಿಗೂ ಏನ್ ವ್ಯತ್ಯಾಸ ಗೊತ್ತಾ? ಮನಿ ಇವತ್ತು ಬರ್ತದೆ, ನಾಳೆ ಹೋಯ್ತದೆ. ಆದ್ರೆ ಅಭಿಮಾನಿ ಒಂದ್ಸಲಿ ಬಂದ್ರೆ ಯಾವತ್ತು ಹೋಗಲ್ಲ. ಅಕ್ಕ ಈ ಸಲ ಬಿಗ್ ಬಾಸ್ ಅಲ್ಲಿ ನಿಮ್ಗೆ ಯಾರು ಗೆಲ್ಬಹುದು? ಅದನ್ನೇನೆ ಕೇಳ್ತಿದ್ಯಾ ಕೃತಿಕಾ? ಆಲ್ರೆಡಿ ನಮ್ ಕರ್ನಾಟಕದ ಜನ ಗಿಲಿನ ವಿನ್ ಮಾಡಿಸ್ಬಿಟ್ಟಿದ್ದಾರೆ. ಇನ್ನ ಮಿಕ್ಕಿರೋದು ಒಂದೇ, ಬಿಗ್ ಬಾಸ್ ಕಪ್ ಗೆಲ್ಲೋದು. ಖಂಡಿತವಾಗ್ಲೂ ನಮ್ ಮಂಡಿ ಹುಡುಗ ಗಿಲ್ಲಿ ವಿನ್ ಆಗೇ ಆಗ್ತಾರೆ. ಬಾ ವೋಟಿಂಗ್ ಮಾಡೋಣ ಗಿಲ್ಲಿಗೆ. ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಗೆದ್ರೆ ಗಿಲ್ಲಿ ಕಾಂಬೋ ಫ್ರೀ ಫ್ರೀ ಫ್ರೀ. ನಮಸ್ತೆ ಭದ್ರಾವತಿ, ಮಧು ಮೆನ್ಸರ್ ಕಡೆಯಿಂದ. ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಏನಾದ್ರು ವಿನ್ ಆದ್ರೆ ಗಿಲ್ಲಿ ಕಾಂಬೋನ ಮಧು ಮೆನ್ಸರ್ಲಿ ಫ್ರೀ ಆಗಿ ಕೊಡ್ತಾ ಇದೀವಿ. ಅದಕ್ಕೆ ನೀವು ಮಾಡ್ಬೇಕಾಗಿರೋದಷ್ಟೇ, ಗಿಲ್ಲಿ ಅವ್ರಿಗೆ 99 ವೋಟ್ ಮಾಡಿರ್ಬೇಕು. ಸಾಧನೆಯ ಶಿಖರ ಇರೋದಕ್ಕೆ ಗಿಲ್ಲಿಗಿರೋದು ಇನ್ನೊಂದೇ ಒಂದ್ ಮೆಟ್ಲು. ಇಷ್ಟು ದಿನ ಜೊತೆಗ್ ಬಂದಿದೀವಿ, ಇನ್ನೊಂದು ಮೆಟ್ಲು ಹತ್ತೋದಿಕ್ಕೆ ಸಾಥ್ ಕೊಟ್ಬಿಡೋಣ. ಇಷ್ಟು ದಿನ ನಮ್ಮೆಲ್ಲರನ್ನ ನಗ್ಸಿ ನಮ್ಮೆಲ್ಲರ ಮನಸ್ಸನ್ನ ಹಗುರ ಮಾಡಿರೋ ಆ ಅಮಾಯಕನ ಮುಖದಲ್ಲೂ ಒಂದ್ಸರಿ ನಗು ನೋಡೋಣ. ಇಷ್ಟು ದಿನ ಅವನ್ ಮನ್ಸಲ್ಲಿ ಮುಚ್ಚಿಟ್ಕೊಂಡಂತ ನೋವು, ದುಃಖ, ಕಣ್ಣೀರೆಲ್ಲ ಅವನ ಗೆಲುವಿನಲ್ಲಿ ಆನಂದ ಬಾಷ್ಪ ಆಗಿ ಹೊರಗಡೆ ಬರೋದನ್ನ ನಾವೆಲ್ಲ ನೋಡಿ ಕಣ್ ತುಂಬ್ಕೊಳ್ಳೋಣ. ಅದಕ್ಕೋಸ್ಕರ ನಾವ್ ಮಾಡ್ಬೇಕಾಗಿರೋದಿಷ್ಟೇ, ಗಿಲ್ಲಿನ ಗೆಲ್ಸೋಕೋಸ್ಕರ ನಮ್ಗಿರೋಂತ ಕಟ್ಟಕಡೆಯ ಅವಕಾಶ ಅಂದ್ರೆ ವೋಟ್. ಹೌದು, ಈ ಸೀಸನ್ನ ಕಟ್ಟಕಡೆಯ ವೋಟಿಂಗ್ ನಡೀತಾ ಇದೆ. ಎಲ್ರು ಗಿಲ್ಲಿಗೆ 99 ವೋಟ್ ಹಾಕಿ. ಇಷ್ಟು ದಿನ ಖುಷಿ ಪಡಿಸಿರೋ ಗಿಲ್ಲಿಗೆ ನಾವೆಲ್ಲ ವೋಟ್ ಹಾಕಿ ಅವನ್ ಋಣ ತೀರ್ಸಿ ಅವನ್ ಖುಷಿ ಪಡೋದನ್ನ ನೋಡೋಣ. ಅಕಸ್ಮಾತ್ ಏನಾದ್ರು ಬಿಗ್ ಬಾಸ್ ಏನಾದ್ರು ಮೋಸ ಮಾಡ್ತು ಅಂದ್ರೆ ಬಿಗ್ ಬಾಸ್ ಯಾವ ತರ ನಡೆಯುತ್ತೆ, ಬಿಗ್ ಬಾಸ್ ಕಂಡುಹಿಡಿಯೋದಂತ ಗ್ಯಾರಂಟಿ. ಅದು ನಾನು ಇಡೀ ಕರ್ನಾಟಕಕ್ಕೆ ಗೊತ್ತು ಗಿಲ್ಲಿ ಗೆಲ್ಲೋದು ಅಂದ್ಬಿಟ್ಟು. ಯಾವ್ದನ್ನ ಇನ್ಫ್ಲೂಯೆನ್ಸ್ ಆಗ್ಲಿ ಹುಟ್ಟಿಸ್ಕೊಂಡು ಅವ್ರನ್ನ ಗೆಲ್ಸೋದ್ ಇವ್ರನ್ನ ಗೆಲ್ಸೋದಾಗ್ಲಿ ಮಾಡಿದ್ರೆ, ಹೇಳ್ತಾ ಇದೀನಿ ಕೇಳಿ, ಹಿಂದಿ, ತಮಿಳು, ತೆಲುಗು ಈ ಮೂರಕ್ಕೂ ಇಲ್ದೇ ಇರೋ ಕ್ರೇಜು ಕನ್ನಡ ಬಿಗ್ ಬಾಸ್ ಇದೆ. ಯಾವ್ದೇ ಕಾರಣಕ್ಕೂ ಇದನ್ನ ಕಳ್ಸೋಬಿಡಿ ಸರ್. ನಿನ್ ಮಗ ಕರ್ನಾಟಕ ಫುಲ್ ಫೇಮಸ್ ಗೊತ್ತಾ? ಅಲ್ಟಿಮೇಟ್ ಅಕ್ಕ, ನೀ ಓಟ್ ಹಾಕೋ ನನ್ ಗೆಲ್ಲುದ್ ಪಕ್ಕ.